ನಮಸ್ಕಾರ ಎಲ್ರಿಗೂ, ಇದು ನಿಮ್ಮ ಜಯಂತ್. ಇವತ್ತೊಂದು ಹೊಸ ಕಥೆ ಜೊತೆ ನಿಮ್ಮ ಮುಂದೆ. ಲೆಟ್ಸ್ ಗೋ. ಒಂದು ದಿವಸ, ಅದು ಮಳೆಗಾಲದ ಹೊತ್ತು. ಗೌತಮ ಬುದ್ಧರು ತನ್ನ ಶಿಷ್ಯರ ಜೊತೆ ಹೋಗುವಾಗ ಒಂದು ಆದೇಶವನ್ನು ಅವರಿಗೆ ಕೊಡುತ್ತಾರೆ. ಶಿಷ್ಯರೇ, ಇದು ಮಳೆಗಾಲದ ಹೊತ್ತು. ಯಾವುದೇ ಜಾಗದಲ್ಲಿ 2 ರಾತ್ರಿಗಿಂತ ಹೆಚ್ಚು ಆಶ್ರಯವನ್ನು ತೆಗೆದುಕೊಳ್ಳಬೇಡಿ. ಯಾಕೆಂದರೆ ಅದು ಆ ಮನೆಯವರಿಗೆ ಕಷ್ಟ ಎನಿಸಬಹುದು ಎಂದು ಕಿವಿಮಾತನ್ನು ಹೇಳುತ್ತಾರೆ. ಒಂದು ದಿವಸ ಊರಿನಲ್ಲಿ ಸನ್ಯಾಸಿಗಳೆಲ್ಲ ಭಿಕ್ಷೆ ಬೇಡಲೆಂದು ಹೋಗುತ್ತಾರೆ. ಅವರಲ್ಲಿ ಒಬ್ಬ ಆನಂದ ತೀರ್ಥ, ಗೌತಮ ಬುದ್ಧರ ಅಣ್ಣ. ಅವನು ಭಿಕ್ಷೆ ಬೇಡಿಕೊಂಡು ಒಂದು ವೇಶ್ಯೆಯ ಮನೆಗೆ ಹೋಗುತ್ತಾನೆ. ಅವಳು ಅವನಿಗೆ ಮನೆಯಿಂದ ಹೊರಗೆ ಬಂದು ಭಿಕ್ಷೆಯನ್ನು ನೀಡುತ್ತಾಳೆ. ಆದರೆ ಅವಳು ಅವನ ಭುಜಬಲ ಮತ್ತು ಅವನ ಸುಂದರತೆ ನೋಡಿ ಅವನಿಗೆ ಮಾರು ಹೋಗುತ್ತಾಳೆ. ಆಗ ಅವಳು ಹೇಳುತ್ತಾಳೆ, ನಾನು ವಿಷಯ ಕೇಳಿಪಟ್ಟೆ, ನೀವು ಸನ್ಯಾಸಿಗಳೆಲ್ಲ ರಾತ್ರಿ ಆಶ್ರಯ ಪಡೆಯಲು ಮನೆಯನ್ನು ಹುಡುಕುತ್ತಿದ್ದೀರಾ ಎಂದು. ಆಗ ಆನಂದ ಹೌದು ಎಂದು ಹೇಳುತ್ತಾನೆ. ಹಾಗಿದ್ದರೆ ನೀವು ಇವತ್ತು ರಾತ್ರಿ ಇಲ್ಲೇ ಇರಬಹುದಲ್ಲವೇ ಎಂದು ಕೇಳುತ್ತಾಳೆ. ಆಗ ಆನಂದ, ನನಗೆ ಇರಲು ಏನು ತೊಂದರೆ ಇಲ್ಲ, ಆದರೆ ನನಗೆ ಬುದ್ಧನ ಅಪ್ಪಣೆ ಪಡೆಯಬೇಕೆಂದು ಹೇಳುತ್ತಾನೆ. ಆಗ ಅವಳು ಟೀಕಿಸುವ ರೂಪದಲ್ಲಿ, ಓಹೋ, ಹಾಗಾದರೆ ಕೇಳಿ ಬಾ ನಿನ್ನ ಗುರು ಹತ್ರ, ನೋಡೋಣ ಅವನು ಏನೆಂದು ಹೇಳುತ್ತಾನೆಂದು. ಅಲ್ಲಿಂದ ಆನಂದ ಬುದ್ಧನ ಬಳಿ ಬಂದು ನಡೆದ ವಿಷಯವನ್ನು ಎಲ್ಲ ಹೇಳುತ್ತಾನೆ. ಆಗ ಬುದ್ಧ, ಅವಳು ಅಷ್ಟೊಂದು ಪ್ರೀತಿಯಿಂದ ಕರೆತಿದ್ದರೆ ನೀನು ಅಲ್ಲಿ ಆಶ್ರಯ ಪಡೆಯಬಹುದು ಆನಂದ ಎಂದು ಹೇಳುತ್ತಾರೆ. ಆಗ ಅಲ್ಲೇ ಇದ್ದ ಜನಗಳು, ಏನು, ಒಬ್ಬ ಸನ್ಯಾಸಿ ಆ ವೇಶ್ಯೆಯ ಮನೆಯಲ್ಲಿ ಆಶ್ರಯ ಪಡೆಯುವುದೇ ಸಾಧ್ಯವಿಲ್ಲ ಎಂದು ಆಕ್ರೋಶವನ್ನು ತೋರಿಸುತ್ತಾರೆ. ಆಗ ಬುದ್ಧ ಜನರನ್ನು ನೋಡಿ, ನೀವೆಲ್ಲ ಇಷ್ಟು ಗಾಬರಿ ಯಾಕೆ ಪಡುತ್ತಿದ್ದೀರಾ? ಅವಳು ಅಷ್ಟೊಂದು ಪ್ರೀತಿಯಿಂದ ಕರೆತಿದ್ದರೆ ಹೋಗೋದರಲ್ಲಿ ತಪ್ಪೇನಿದೆ ಎಂದು ಕೇಳುತ್ತಾರೆ. ಆಗ ಜನರೆಲ್ಲ ಎದ್ದು ಬೇಡ ಬೇಡ ಎಂದು ಕಿರುಚುತ್ತಾರೆ. ಓಹೋ, ಹಾಗಾದರೆ ನಿಮಗೆಲ್ಲ ನನ್ನ ಶಕ್ತಿಗಿಂತ ಅವಳ ಶಕ್ತಿಯ ಮೇಲೆ ನಂಬಿಕೆ ಹೆಚ್ಚು ಅಲ್ಲವೇ? ಇದು ಸತ್ಯವಾದರೆ, ನನ್ನ ಶಕ್ತಿಗಿಂತ ಅವಳ ಶಕ್ತಿ ಹೆಚ್ಚಾದರೆ ನಾನೂ ಅವಳ ಜೊತೆ ಇರಬಹುದಲ್ಲವೇ ಎಂದು ನಗುತ್ತಾ ಹೇಳುತ್ತಾರೆ. ಸ್ವಲ್ಪ ಸಮಯದ ನಂತರ ಆನಂದ ಆ ವೇಶ್ಯೆಯ ಮನೆಗೆ ಹೋಗುತ್ತಾನೆ. ಮಳೆಗಾಲದ ಹೊತ್ತು, ಚಳಿಯ ವಾತಾವರಣ. ಆನಂದನನ್ನು ನೋಡಿ ಅವಳು ಅವಳ ಬಳಿ ಇದ್ದ ಉಣ್ಣೆಯ ಬಟ್ಟೆಯನ್ನು ಅವನ ಮೇಲೆ ಹಾಸುತ್ತಾಳೆ. ಇದನ್ನು ನೋಡಿದ ಜನರು, ಮುಗೀತು, ಇನ್ನು ಕಥೆಯೊಂದು ಮುಗೀತು, ಇವನ ಸನ್ಯಾಸಿ ಎಲ್ಲ ವ್ಯರ್ಥವಾಯಿತು ಎಂದು ತಲೆ ಮೇಲೆ ಕೈ ಇಟ್ಟುಕೊಂಡು ಕುಳಿತುಕೊಳ್ಳುತ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಅವಳು ಅವನಿಗೆ ಉಣಬಡಿಸುತ್ತಾಳೆ. ಅದಾದ ನಂತರ ಅವನಿಗೋಸ್ಕರ ನೃತ್ಯವನ್ನು ಸಹ ಮಾಡುತ್ತಾಳೆ. ಆನಂದ ಅವಳ ನೃತ್ಯವನ್ನು ಗಮನವಿಟ್ಟು ನೋಡುತ್ತಿರುತ್ತಾನೆ. ಮನೆ ಒಳಗಿಂದ ಬರುತ್ತಿದ್ದ ಸಂಗೀತವನ್ನೆಲ್ಲ ಕೇಳಿ ಜನರು ಇನ್ನು ಮುಗಿದೇ ಹೋಯಿತು ಎಂದು ತಲೆ ಮೇಲೆ ಕೈ ಇಟ್ಟುಕೊಂಡು ಆಕ್ರೋಶವನ್ನು ತೋರಿಸುತ್ತಾರೆ. ಹಾಗೆಯೇ ಸಮಯ ಕಳೆಯಿತು. ಮಳೆಯು ನಿಂತಿತು. ಇನ್ನು ಹೊರಡುವ ಸಮಯ ಬಂದೇ ಬಿಟ್ಟಿತು. ಆನಂದ ಗೌತಮನ ಮುಂದೆ ಬಂದು ನಿಲ್ಲುತ್ತಾನೆ. ಆದರೆ ಅವನೊಟ್ಟಿಗೆ ಒಬ್ಬಳು ಹೆಣ್ಣು ಸನ್ಯಾಸಿ ಸಾಯಿರುತ್ತಾಳೆ. ಅವಳು ಬೇರೆ ಯಾರೂ ಅಲ್ಲ, ಆ ವೇಶ್ಯೆಯೇ ಆಗಿರುತ್ತಾಳೆ. ಆಗ ಎಲ್ಲರೂ ಬುದ್ಧನ ಮುಂದೆ ಬಂದು, ತಂದೆಯೇ, ನಮ್ಮದು ತಪ್ಪಾಯಿತು ಎಂದು ತಲೆಬಾಗಿ ಕೈ ಮುಗಿಯುತ್ತಾರೆ. ಧನ್ಯವಾದ.